ಹಲೋ ಹಲೋ ಅಪ್ಪ, ಮನೆ ಹತ್ರ ಇದೆಯೇ? ಅವನಮ್ಮ ಮಂತಕ್ಕಿದ್ದೀನಿ. ಯಾಕೆ ಏನಾಯ್ತು? ಅಪ್ಪ ಅಮ್ಮಯ್ಯ ಕೊಡಪ್ಪ, ಅಮ್ಮ ಅಂತ ಮಾತಾಡಬೇಕು. ಮಗಪ್ಪ ಅಂತಾನೆ ನೀನು ಅಮ್ಮಯ್ಯ ಮಾಡಿರೋ ಕೆಲಸಕ್ಕೆ ನಾನಿಲ್ಲ ಅನ್ಭವಿಸ್ತಾ ಇದ್ದೀನಿ. ಅಪ್ಪ ನನಗಂತೂ ಯಾಕನೋ ಮದುವೆ ಅನ್ನೋ ಅನ್ನಿಸ್ತೈತೆ. ಯಾಕಮ್ಮ ಏನಾಯ್ತು ಸಾನ್ವಿ? ಅಲ್ಲ ಕಣಪ್ಪ, ಚೆನ್ನಾಗಿ ದುಡಿತಾನೆ, ಚೆನ್ನಾಗಿ ನೋಡ್ಕೊಂತಾನೆ ಅಂತ ಕೊಟ್ಟು ಮದುವೆ ಮಾಡಿದ್ರಿ. ಆದರೆ ನನಗೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ. ನನ್ನ ಮಗ ಯಾವಾಗಲೂ ಬರೀ ಅಲ್ಲೂ ಇಲ್ಲೂ ಸುತ್ತರಿತಾನೆ. ಅವ್ನು ನನಗೆ ಮೋಸ ಮಾಡ್ತಾ ಇದ್ದಾನೆ. ಅವ್ನ ಬುದ್ಧಿ ಸರಿ ಇಲ್ಲ, ಮೋಸ ಮಾಡ್ತಾ ಇದ್ದಾನೆ ಕಣಪ್ಪ. ನಾನು ಇಲ್ಲಿ ಇರಲ್ಲ, ನನ್ನ ಬಂದು ಕರ್ಕೊಂಡು ಹೋಗ್ರಿ. ಮೋಸ ಮಾಡ್ತಾನೆ. ಬರೀ ಅವ್ರ ಮತ್ತೆ ಯಾರೋ ಹುಡುಗಿಯರು ಇರೋರು ಅಂತ ಕೂತ್ಕೊಳ್ಳೋದು, ಹುಡುಗಿಯರ್ನೆಲ್ಲ ನೋಡೋದು, ಈ ಥರ ಮಾಡ್ತಾ ಇದ್ದಾನೆ. ಇಲ್ಲಿರೋಕ್ಕಾಗ್ತಾ ಇಲ್ಲ, ಬಂದು ಕರ್ಕೊಂಡು ಹೋಗಿ. ಸರಿ ಅಮ್ಮ, ಆಯಿತು. ನಿಮ್ಮ ಅಮ್ಮಗೆ ಕೊಡ್ತೀನಿ, ನೋಡು, ಮಾತಾಡು. ಸುಮ್ಮನೆ ಅದೇನು ಬಂದು ನಾನು ನಿಮ್ಮ ಅಮ್ಮಗೆ ಮಾತಾಡ್ತೀವಿ, ಅಳ್ಬೇಡ. ಇನ್ನು ನೆನ್ನೆ ಮೊನ್ನೆ ಮದುವೆ ಆಗೈತಿ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಇವರು? ಹಾಂ, ಅಲ್ಲ ಕಡಮ್ಮ, ನೀನೇನು ಚಿಂತೆ ಮಾಡಬೇಡ, ನಾನಿದ್ದೀನಿ. ಯಾಕೆ ಈ ಥರ ಎಲ್ಲ ನೀನು ಅಳ್ತೀಯ? ಅಳ್ಬೇಡ, ನಾವಿದ್ದಂಗೆ ನೀನು ಯಾಕೆ ಅಳ್ತಾ ಇದೀಯಾ? ಈಗ ನಿಮ್ಮ ಅಣ್ಣ ಇನ್ನೂ ಕಳಿಸ್ತೀವಿ ಬೇಕಾದರೆ, ಸರಿನಾ? ಅವನು ಬಂದವನೇ ಮೊನ್ನೆ, ಕಾಲೇಜ್ ಮುಗೀತು ಅಂತ ಹೇಳಿ ಬಂದವನೇ. ಬೇಕಾದ್ರೆ ನಿಮ್ಮ ಅಣ್ಣ ಇನ್ನೂ ಕಳಿಸ್ತೀನಿ ನಾನು, ಸರಿನಾ? ಟೆನ್ಷನ್ ತಗೋಬೇಡ, ಆರಾಮಾಗಿರು. ನಿಮ್ಮ ಅಣ್ಣ ಇನ್ನೂ ನಿಮ್ಮ ಅಮ್ಮ ಬೇಕಾದ್ರೆ ಬಂದರೆ ಬರ್ತಾರೆ. ಅಮ್ಮನ ಕೈ ಫೋನ್ ಕೊಡಪ್ಪ, ಅಮ್ಮನ ಕೈ ಫೋನ್ ಕೊಡು ಫಸ್ಟ್ ನೀನು. ಹಲೋ, ಯಾಕಮ್ಮ, ಏನಾಯ್ತು ಸಾನ್ವಿ? ಅಮ್ಮ, ನನಗಿಲ್ಲಿರೋಕ್ಕಾಗ್ತಿಲ್ಲ ಕಣಮ್ಮ, ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಅವನು ಒಳ್ಳೆಯವನಲ್ಲ ಕಣಮ್ಮ, ನನಗಂತೂ ಯಾಕಾದ್ರೂ ಮದುವೆ ಅನ್ನೋ ಅನ್ನಿಸ್ತೈತೆ. ಇಲ್ಲಿರೋಕ್ಕಾಗ್ತಾ ಇಲ್ಲ, ಬಂದು ಕರ್ಕೊಂಡು ಹೋಗಿ. ನನಗೆ ಎಷ್ಟು ನಾನು ಅನ್ಸರ್ಸನ. ಯಾಕಮ್ಮ, ಏನಾಯಿತು? ಸುಮ್ಮನೆ ನಾವೆಲ್ಲ ಬರ್ತೀವಿ, ಹೇಳ್ತೀವಿ ಅದೇನು ಎತ್ತ ಅಂತ ಮಾತಾಡ್ತೀವಿ. ಸುಮ್ಮನಿರು. ಆಸೆಲೆ ನಿಮ್ಮ ಅತ್ತೆರಿಗೆ ಎಷ್ಟು ಸಾದ್ರ ಆಗ್ತೀಯಮ್ಮ. ನಿಮ್ಮ ಅತ್ತೆರ ಮಗಳು ಸಿಟ್ಟಿಗೆ ನಾವು ಮದುವೆ ಮಾಡಿಕೊಟ್ಟಿರೋದು, ಇವಾಗ ಜಗಳ ಮಾಡ್ಕೊಂಡ್ರೆ ಹೆಂಗೆ ಹೇಳು? ಯಾರಿಗೋಸ್ಕರ ಅನುಸರಿಸ್ಕೊಂಡಿರೋಕ್ಕಾಗಲ್ಲ ಕಣಮ್ಮ. ಅದು ಹೆಂಗಮ್ಮ ಇರೋಕ್ಕಾಗುತ್ತೆ? ಯಾರಿಗೋಸ್ಕರನ ಅನುಸರಿಸ್ಕೊಂಡು ಅದು ಹೆಂಗೆ ಇರೋಕ್ಕಾಗುತ್ತೆ ಹೇಳು? ನೀನೇನೆ ಇರೋಕ್ಕಾಗಲ್ಲ. ಎಲ್ಲದಕ್ಕೂ ಅನುಸರಿಸ್ಕೊಂಡಿರ್ಬೇಕಂದ್ರೆ ಹೆಂಗೆ ಸಾಧ್ಯ? ಅಲ್ಲ, ನೀನೇ ಹೇಳಮ್ಮ, ಹೆಂಗಿರೋಕ್ಕಾಗುತ್ತೆ? ಆಗಲ್ಲ, ಭಾಳ ಕಷ್ಟ ಆಗ್ತೈತೆ. ನೀನೇನೋ ಹೇಳ್ತೀಯ ಅನುಸರಿಸ್ಕೊಂಡಿರ್ಬೇಕು ಅಂತ. ಅವರು ನಮ್ಮ ಅತ್ತೆ ಆಡ್ಕೊಂತಾರೆ ಅಂತ ಅನುಸರಿಸ್ಕೊಂಡಿರೋಕ್ಕಾಗುತ್ತಾ? ನನ್ನ ಮಗ ಯಾವಾಗ ಒಂಥರ ಅವನ ಮೇಲೆ ಯಾಕೋ ಅನುಮಾನ ಕಣಮ್ಮ. ಅದೇ ಅವರು ಇಲ್ಲೆಲ್ಲನ ಯಾರ ಮತ್ತೆ ಹುಡುಗಿಯರು ಇರ್ತಾರೋ ಅವ್ರ ಮನೆ ಹತ್ರ ಹೋಗ್ತಿರ್ತಾನೆ, ಮಾತಾಡಿಸ್ತಿರ್ತಾನೆ. ನನಗೆ ಯಾಕೋ ಅವನ ಮೇಲೆ ಅನುಮಾನ, ತುಂಬ ಅನುಮಾನ ಕಣಮ್ಮ, ತುಂಬ ಅನುಮಾನ. ಅವ್ನು ನೋಡ್ತಿದ್ರೆ ನನಗೆ ತುಂಬ ಅನುಮಾನ ಬರ್ತೈತೆ. ಫ್ರೆಂಡ್ ಮನೆ ಹತ್ರ ಅಂತ ಹೋಗ್ತಾನೆ. ಅವ್ರ ಮನೇಲೆಲ್ಲ ಅವ್ರ ತಂಗಿ ಎಲ್ಲ ಇರ್ತಾರ, ಅವ್ರ ತಂಗಿರನ್ನೆಲ್ಲ ನೋಡ್ತಾ ಇರ್ತಾನೆ. ಸುಮ್ಮನೆ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅವನು ಒಳ್ಳೆನಲ್ಲ ಕಣಮ್ಮ, ಅವ್ನು ಸರಿ ಇಲ್ಲ. ನನಗೆಲ್ಲ ಗೊತ್ತಾಗ್ತೈತೆ, ಅವನು ಸರಿ ಇಲ್ಲ. ನನಗೆ ಅದಕ್ಕೆ ಅನುಮಾನ ಬಂದ್ಬಿಟ್ಟೈತೆ, ಅವನು ಒಳ್ಳೆಯವನಲ್ಲ ಅಂತೇಳಿ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನು ಮಾಡೋದು? ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಕಣಮ್ಮ. ಆಯಿತು, ಬರ್ತೀವಿ ಬಿಡಮ್ಮ. ಇವಾಗ ನಾನು ನಿಮ್ಮಪ್ಪ ಇಬ್ಬರಳು ಬರ್ತೀವಿ. ಬಂದು ಅದೇನು ಮಾತಾಡ್ಕೊಂಡು ಬರ್ತೀವಿ. ಸುಮ್ಮನೆ ಏನು ತಲೆ ಕೆಡಿಸ್ಕೊಬೇಡ ನೀನು ಸುಮ್ಮನಿದ್ಬಿಡು. ಈಗ ಏನಪ್ಪ ಏನು ಎತ್ತ ಅಂತ ಮಾತಾಡ್ಕೊಂಡು ಬರ್ತೀನಿ, ಸುಮ್ಮನಿರು. ಯಾವಾಗಲೂ ನಾನು ಹೇಳ್ದಂಗೆ ಕೇಳಲ್ಲ. ನಾನು ಏನಾದರೂ ಕೇಳಿದ್ರು ಕೊಡ್ಸಲ್ಲ, ನಾನು ಏನು ಹೇಳಿದ್ರು ಕೇಳಲ್ಲ. ಹಂಗೆ ಮಾಡ್ತಾರೆ. ಅವರಮ್ಮ ಇರುವಲ್ಲ ಬರೀ ಮಗನ ಕಡೆ. ಅವ್ರ ದೊಡ್ಡಮ್ಮನೂ ಅಷ್ಟೇ, ಅವ್ರ ದೊಡ್ಡಮ್ಮನೂ ಏನು ಕಮ್ಮಿ ಇಲ್ಲ. ಅವ್ರ ದೊಡ್ಡಮ್ಮನೂ ಅಷ್ಟೇ, ಎಲ್ಲ ಬರೀ ನನ್ನ ಮಗ ಬರೀ ಮಗನ ಕಡೆಗೆ ಮಾತಾಡ್ತಾರೆ ಎಲ್ಲದಕ್ಕೂ. ಹೇಳಿದ್ರೆ ನನಗೆ ಹೇಳ್ತಾರೆ, ನೀನು ಸುಮ್ಮನಿರೆ ಅಂತ ಎಲ್ಲ ನನಗೆ ಹೇಳ್ತಾರೆ. ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಹಿಂಗೆ ಮಾಡಿದ್ರೆ. ನಾನು ಏನು ಮಾಡ್ಬೇಕು ಹೇಳು? ಬರೀ ಹಿಂಗೆ ಮಾಡ್ತಿದ್ದೆ. ಸ್ವಲ್ಪ ಯೋಚನೆ ಮಾಡಬೇಕು. ಹಿಂಗೆ ಮಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ. ಸರಿ ಆಯ್ತಮ್ಮ, ನಾನು ನಿಮ್ಮಪ್ಪ ಇಬ್ರು ಇವಾಗಲೇ ಬರ್ತೀವಿ. ಇವಾಗಲೇ ಬಂದು ಅದೇನು ಮಾತಾಡ್ತೀವಿ, ಸರಿನಾ? ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ಬಂದ್ವಿ. ಸರಿ ಆಯ್ತು ಹೇಳು. ಅವ್ರ ಅಪ್ಪರಮ್ಮ ಇಂತಾಗೆ ಫೋನ್ ಮಾಡಿ ಹೆಂಗೆ ಹೇಳ್ತಾಳೆ. ಏನೋ ಮಾಡ್ಯಾರ ಇವಳಿಗೆ ಅಮ್ಮಗೆ ಫೋನ್ ಮಾಡಿ ಅವಾಗಿನ ಅವಳ್ತಾ ಅವ್ರ ಅಪ್ಪ ಅಮ್ಮಗೆ ಇಲ್ಲದೆಲ್ಲ ಹೇಳ್ತಾ ಇದ್ದಾಳೆ. ಏನೋ ಮಾಡ್ಯಾವಳೆ, ಏನೋ ಮಾಡ್ಯಾವ್ರೆ, ಇವಳು ತಲೆ ಮೇಲೆ ಏನೋ ಒರೆಸ್ಯವ್ರೆ, ಏನೋ ಬದುಕಿ ಇಕ್ಕವ್ರೆ ಅಮ್ಮಂಗೆ ಮಾಡ್ತಾಳಲ್ಲ. ಅಲ್ಲ, ಹಿಂಗಾದ್ರೆ ನೋಡಿ ಯಾಕೆ ಎಷ್ಟು ಬೇಜಾರಾಗುತ್ತೆ. ಅದೇನು ಹೇಳ್ತಾಳೆ ಹೇಳಿ? ಅವ್ರ ಅಪ್ಪ ಅಮ್ಮ ಬರಲಿ, ಮಾತಾಡಮ್ಮನ್ ಸುಮ್ಕಿರ್. ಅವ್ರ ಅಪ್ಪ ಅಮ್ಮ ಇಂತಾಗೆಲ್ಲ ಹೇಳಿರಾತ್. ನೋಡಮ್ಮ, ಹಿಂಗೆ ಅವ್ರ ಹತ್ತಿರ ಎದುರಿಗೆ ಇವತ್ತು ಎಷ್ಟು ಸಾಧ್ರ ಆಗೋಣ, ನಾವು ಅವ್ರ ಎದುರಿಗೆ ಚೆನ್ನಾಗಿರ್ಬೇಕು ಅಂತ ಮದುವೆ ಮಾಡ್ಕೊಂಡ್ರೆ ನೋಡು ಎಲ್ಲ ಹೆಂಗಿದನ್ನು ಮಾಡ್ತಾ ಇದ್ದಾಳೆ ಇಲ್ಲಿ ಅಂತ ಹೇಳಿರಾತು, ಮಾತಾಡಿರಾತು. ಸುಮ್ಮನೆ ಅಲ್ಲ, ನೋಡಿ ಯಾರನ್ನ ಕಾಮ್ದಾರು ಏನು ಅನ್ಕಮ್ಮನ, ಹೋಗಿ ನಮ್ಮ ಹುಡುಗ ಅಂತೂ ನಾನು ಬೈತಾನೆ. ಅಮ್ಮ ನೀನೇ ಮಾಡಿದ್ದು, ನೀನು ನಮ್ಮ ದೊಡ್ಡಮ್ಮ ಇದ್ದಿರಲ್ಲ, ನೀವಿಬ್ಬರು ಸೇರ್ಕೊಂಡು ನನಗೆ ಇಲ್ಲೂ ತಲೆ ಕೆಡಿಸಿದ್ರಿ, ಇಲ್ಲದಿದ್ದು ಮಾಡಿದ್ರಿ ಅಂತೇಳಿ ಬೈತಾನೆ. ಅವನಿಗಂತೂ ಒಂಥರ ಹಿಂಸೆ ಆದಂಗೆ ಆಗ್ಬಿಟ್ಟೈತೆ. ಹೋಗತ್ತ ಇವಳ್ದು ಒಳ್ಳೇನೆ. ಹೆಜ್ಜೆಗೂ ಒಂಥರ ಆಡ್ತಿರ್ತಾಳೆ. ಯಪ್ಪ, ಒಂಥರ ಈಗ ಚೆನ್ನಾಗಿರ್ತಾಳೆ, ಇನ್ನೊಂದು ಕ್ಷಣಕ್ಕೆ ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ.
ಅದೇನು ಅದು ಯಾಕೆ ಹಂಗೆ ಆಡ್ತಾಳೋ ಏನೋ ನನಗಂತೂ ಹೋಗಿ ಅದಕ್ಕೆ ಮತ್ತೆ ಒಬ್ರ ಮ್ಯಾಗಳ ಸಿಟ್ಟಿಗೆ ಏನೋ ಮಾಡಬಾರ್ದು ಅಂಬೋದು ಗೊತ್ತಾಗ್ಬಿಡ್ತು ಕಣೆ ಯಾಕೆ ನಾವು ಅವಳ ಮ್ಯಾಗಳ ಸಿಟ್ಟಿಗೆ ಮಾಡಬೇಕು ಅಂತ ಹೋದರೆ ಇದು ಹಿಂಗೆ ಹಿಂಗೆ ಎಡವಟ್ಟಾಗೋದು ನಾವೇನು ಅವಳ ಮ್ಯಾಗಳ ಸಿಟ್ಟಿಗೆ ಮದುವೆ ಮಾಡ್ಕೋಬೇಕು ಅಂತ ಹೋದ್ವಿ ನೋಡಿ ಇವಾಗ ಹೆಂಗಾತು. ನಾನು ಹೇಳ್ದೆ ಒಂದೆರಡು ದಿನ ಸುಧಾರಿಸಿ ಮಾಡೋಣ ಕಣಮ್ಮ ಅಂತಂದರೆ ದಡ 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 ದಣ ಕಾಯ್ದ್ಲು. ನೋಡು ಮನೆಯಾಗ ಬರೀ ಈ ಥರ ಎಡವಟ್ಗಳು, ಮನೆಯಾಗ ಬರೀ ಈ ಥರ ಜಗಳ ಕಿತ್ತಾಟ. ಅಯ್ಯೋ ನಾನು ಎಷ್ಟು ಒಳ್ಳೆ ಮಾತನಾಗ ಹೇಳಿದ್ರು ನೀನು ಒಂಥರ ಮಾಡಿಬಿಟ್ಟೆ ಕಣೆ ಸುನಂದ. ಅಲ್ಲ ನಾನು ಏನು ಮಾಡಿದ್ನಪ್ಪ, ಏನೋ ಬಿಡು ನನ್ನ ಮಗ ಚೆನ್ನಾಗಿರಲಿ ಅಂತ ಹೇಳಿ ಮದುವೆ ಮಾಡಿದ್ದೆ ತಪ್ಪೈತೆ. ನೀನು ಒಳ್ಳೆ ನನ್ನ ಬೈತಿಯಪ್ಪ ಹಂಗೇನೆ. ಅಲ್ಲ ನಾನು ಏನು ಮಾಡೋಣ ಹೇಳು, ಇವಾಗ ಏನೋ ಆಗೋದಾಯಿತು. ಈಗ ಚೆನ್ನಾಗಿರ್ಬೇಕು ಒಬ್ಬದು ಅವಳಿಗಿರಬೇಕು, ಅದು ಬಿಟ್ಬಿಟ್ಟು ಸುಮ್ಮನೆ ಒಂಥರ ಇದು ಮಾಡಿದ್ರೆ ಏನು ಹೇಳೋದು ಬಿಡತ್ತೆ ಇಂಥರ್ಗೆಲ್ಲನ. ಅಲ್ಲ ಹೇಳಿ 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 ಸಾಕಾಗ್ಬಿಟ್ಟೈತಿ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಏನೋ ಬಿಡು ನಮ್ಮ ಮಕ್ಳು ಚೆನ್ನಾಗಿರಲಿ ಅಂತ ಮಾಡ್ತಾರಪ್ಪ, ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ ಹೇಳು. ಏನೋ ನಮ್ಮ ಮಕ್ಳು ಚೆನ್ನಾಗಿದ್ರೆ ಬಿಡತ್ತಾಗ ನಾವು ಚೆನ್ನಾಗಿರ್ತೀವಿ, ಅವರು ಚೆನ್ನಾಗಿರ್ತಾರೆ, ಎಲ್ಲರೂ ಚೆನ್ನಾಗಿರ್ಬೋದಲ್ಲ ಅಂತೇಳಿ ಏನಾನ ಒಳ್ಳೇದು ಮಾಡ್ತಾರೆ. ಅವರು ತಿಳ್ಕೊಬೇಕಪ್ಪ, ತಿಳ್ಕೊಂಡು ಚೆನ್ನಾಗಿರ್ಬೇಕು ಅನ್ಕೋಬೇಕು. ಅದು ಬಿಟ್ಟು ಸುಮ್ಮನೆ ಅವ್ರು ಬರೀ ಇಂಥ ಕೆಣಕಿ ತಪತಿ ಮಾಡ್ಕೊಂಡು ಹೋದ್ರೆ ಅವಳು ನೋಡಿ ಏನೋ ಮಾಡ್ಯಾರಮ್ಮಂಗೆ ರೊಪ್ಪ ರಮ್ಮೆಗಳು ತಪ್ಪು ಮಾಡ್ಯಾವಳಿ. ಏನೋ ಮಾಡ್ಯಾವ್ರಿ ಅಮ್ಮಂಗೆ ಹೊರಗೆ ನಿಂತ್ಕೊಂಡಂಗೆ ಬಾಯೋ ಬಾಯ್ ಮಾಡ್ತಾಳೆ. ಅಯ್ಯೋ ಅವ್ರ ಅತ್ತೆನೂ ಬಾಯ್ ಮಾಡ್ತಾಳೆ, ಗಂಡನ ಮೇಲೂ ಬಾಯ್ ಮಾಡ್ತಾಳೆ. ಹೇಳಪ್ಪ ನಾವೇನೋ ಒಳ್ಳೆಯವಳು ಅನ್ಕೊಂಡಿದ್ವಿ, ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಹೇಳು. ಏನೋ ಒಳ್ಳೆಯವಳ ಥರ ಕಂಡ್ಲು, ಮದುವೆ ಮಾಡ್ಕೊಂಡ್ವಿ. ಬಿಡು ಅವರು ನೋಡು ಇವತ್ತು ಅವಳು ಹೆಣ್ಮಗಳು ಮಾಡ್ಕೊಂಬ್ಲಿಲ್ವಲ್ಲ ನನ್ನ ತಂಗಿ ಅಂತ ಅವ್ರಿಗೂ ಬೋಲ್ಸಿಟ್ಟಿತ್ತು. ಅವ್ರಿಗೂ ನೋಡು ನನ್ನ ಮಗಳನ್ನ ಮದುವೆ ಮಾಡ್ಕೊಂಬ್ಲಿಲ್ಲಲ್ಲ, ಬೇರೆಯವ್ರ ಮದುವೆ ಮಾಡ್ಕೊಂಡ್ರಲ್ಲ ಅಂತ. ನಮ್ಮ ಸುನಂದಗೇನು ನನ್ನ ತಮ್ಮನ ಮಗಳು ಮದುವೆ ಮಾಡ್ಕೊಂಡವಳೆ, ನಾವು ಮದುವೆ ಮಾಡ್ಕೋಬೇಕು ಅಂತ ನಾವು ಸಿಟ್ಟಿಗೆ ಮಾಡ್ಕೊಂಡ್ವಿ. ಏನು ಮಾಡೋದು ಹಿಂಗಾಗುತ್ತೆ ಎಂಬುದು ಯಾರಿಗೆ ಗೊತ್ತಿತ್ತು. ನೀನು ಬರೇ ಇಂಥ ಮಾಡೋದೇನೆ. ಆವಾಗಲೂ ಹೇಳಿದೆ ಅಲ್ಲ ಅವಿ ಇದ್ದಾಗ, ಬೇಡ ಬೇಡ ಸುಮ್ಮನಿರು ಸ್ವಲ್ಪ ದಿನ ಸುಧಾರಿಸು ಅಂತ. ಆವಾಗಲೂ ಹಂಗೆ ಮಾಡಿದೆ. ಇವಳು ಇದ್ದಾಗ ಇವಾಗಲೂ ಹಿಂಗೆ. ಬರೀ ಹಿಂಗೆ ಆದರೆ ಅಷ್ಟೇ. ನೋಡಿ ಇವಾಗ ಕೊನೆಗೆ ಹೆಂಗಾತು ಅಂತ. ನಾ ಲಕ್ಷ್ಯ ಬಂದಾಗ ಒಂದೆರಡು ದಿನ ಸುಧಾರ್ಸಮ್ಮ ಅಂದೆ. ಭಾಳ ಒಳ್ಳೆ ಹುಡುಗಿ. ಒಂದಿಷ್ಟು ನಯಸ್ಸಾಗಿ ತಗೊಂಡು ಮದುವೆ ಮಾಡ್ಕೋಬೋದಾಗಿತ್ತು. ಹೋಗು ಎಂಥ ಕೆಲಸ ಮಾಡ್ಕೊಂಡು. ನಾನು ಆ ಹುಡುಗಿ ಹೋಯ್ತು ಅಂತಂದ್ರೆ ಭಾಳ ಒಳ್ಳೆ ಹುಡುಗಿ ಅಂದರೆ ಲಕ್ಷ್ಯ ಮಾತ್ರ ತುಂಬ ಒಳ್ಳೆ ಹುಡುಗಿ. ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಏನು ಮಾಡ್ತೀಯ ಹಿಂಗಾಯಿತು. ಒಂದೆರಡು ದಿನ ಸುಮ್ಮನಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನಾನು ಹೇಳಿದೆ ಸುಮ್ಮನಿರಿ ಅಂತ ಎಷ್ಟು ಬಡ್ಕೊಂಡ್ರು ಕೇಳಲಿಲ್ಲ. ಆ ಹುಡುಗನ ಜೀವನ ಹಾಳು ಮಾಡಿದೆ ನೀನು. ಹೋಗು ನೀವಿಬ್ರು ಅಕ್ಕ ತಂಗಿಯರಿಬ್ರು ಸೇರ್ಕೊಬಿಟ್ಟು ಆ ಹುಡುಗನ ಜೀವನ ಹಾಳು ಮಾಡಿಬಿಟ್ರಿ. ಸುಮ್ಮನೆ ಇವಾಗ ಅವನು ಈಗ ಕೆಲ್ಸಕ್ಕೂ ಹೋಗಲ್ಲ, ಬರೀ ಅಲ್ಲೂ ಸುತ್ತರಿತಾರೆ. ಅವ್ರಿಗೆ ಜವಾಬ್ದಾರಿ ಎಂಬುದು ಇಲ್ಲ ಅವನಿಗೆ. ಮೊದಲಿಂದಲೂ ಜವಾಬ್ದಾರಿ ಇಲ್ಲ ಕಣಮ್ಮ, ಕೆಲ್ಸಕ್ಕೆ ಕಳಿಸು, ಜವಾಬ್ದಾರಿ ಎಂಬುದು ಬರಬೇಕು, ಮನೆದೆಲ್ಲ ಅವ್ರಿಗೆ ಏನು ಅಂತ ಗೊತ್ತಾಗಬೇಕು ಅಂತ ಎಷ್ಟು ಹೇಳಿದ್ರು ನಮ್ಮ ಮಾತೇ ಕೇಳಲ್ಲ. ಈಗ ಅನುಭವಿಸಿದ್ರೇ ಗೊತ್ತಾಗೋದಿಲ್ಲ. ನೋಡ ಸೆಲ್ ನಮ್ಮ ಅಣ್ಣನ ಮಗ ಎಷ್ಟು ಜವಾಬ್ದಾರಿಯಿಂದ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೆಂಗೆ ಹೋಗ್ತಾ ಇದ್ದಾನೆ. ಹೆಂಗೆ ಮಾಡ್ತಾನೆ ಅವ್ನು ನೋಡಿದ್ರೆ ಸಂತೋಷ ಆಗುತ್ತೆ. ಬಿಡಪ್ಪ ನೀನು ಬೇರೆ ಅನ್ನೆಲ್ಲ ಮಗಳು ಬೇಡ. ನನ್ನ ಮಕ್ಳು ಮುಂದೆ ಅವ್ರ ಮಕ್ಕಳು ಚೆನ್ನಾಗಿದ್ರೆ ಅವ್ರಿಗೆ, ನಮ್ಮ ಮಕ್ಕಳು ನಮಗೆ ಚೆನ್ನಾಗಿ, ಅವ್ರ ಮಕ್ಕಳು ಅವ್ರಿಗೆ ಚೆನ್ನಾಗಿ. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನಿರು. ಯಾಕೆ ಓಟೋದು ನೀನು ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬಿಡಿ. ಏನನ್ನ ಮಾಡ್ಕೊಂಬ್ಲೇಳಿ ಏನನ್ನ ಅಂಬ್ಲೇಳು. ಈಗ ನಮ್ಮ ಮಕ್ಳು ಮುಂದೆ ಬೇರೆ ಮಕ್ಳಿರೆ ಎಂಥರಿಗೂ ಸಿಟ್ಟು ಬರುತ್ತೆ. ಸುಮ್ಮನಿರು. ನೇ ಮಾಡೋಕ್ಕಾಗುತ್ತೆ. ಈಗ ಹಾಗೆ ರೊಪ್ಪರಮ್ಮೆ ಬರ್ತಾರಂತೆ, ಬಂದಾಗ ಅದೇನು ಮಾತಾಡೋಕ್ಕಾಗುತ್ತೆ. ಸುಮ್ಮನೆ ನಾವು ಫೋನ್ ಮಾಡಿ ಹೇಳಿದ್ವಿ ರೊಪ್ಪರಮ್ಮೆಗೆ ಹಿಂಗೈತೆ ಎಲ್ಲ ಕತೆ ಅಂತ. ರೊಪ್ಪ ಇಂತಾಗೆಲ್ಲ ಹೇಳಿದ್ಕೆ ರೊಪ್ಪಮ್ಮ ಇವತ್ತು ಬರ್ತಾರೆ. ಬಂದಾಗ ಅದೇನು ಮಾತಾಡ್ತೀವಿ, ಸುಮ್ಮನಿರು. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಈಗ ನಿನ್ನ ಕೆಲಸ ನೀನು ಮಾಡ್ಕೊಂಡಿರು. ನಾನು ಉಂಟು, ನನ್ನ ತಂಗಿ ಉಂಟು, ನಾವಿಬ್ಬರು ಮುಂದೆ ಬಿದ್ದು ಮಾಡಿದ್ದೀವಿ. ಈಗ ಏನು ಬಂದ್ರೆ ನಾವಿಬ್ಬರು ಬಗೆಹರಿಸ್ಯಂತಿ. ಸರಿನಿ, ಇನ್ನು ಯಾತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೋಡಿದ್ರೆ ವೀಕ್ಷಕರೇ, ನಮ್ಮ ಅಯ್ಯಪ್ಪ ಅಂತೂ ಇವಾಗ ನನಗೆ ಬೈತಾಯ್ತು. ಹುಡುಗನ ಜೀವನ ಹಾಳು ಮಾಡಿದೆ ನೀನು, ನಿನ್ನ ತಂಗಿ ನೀನು ನಿಮ್ಮ ಅಕ್ಕ ಸೇರ್ಕೊಂಡು ಇಬ್ರು ದಡ 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 ಮದುವೆ ಮಾಡಿಬಿಟ್ರಿ. ನೋಡಿ ಇವಾಗ ಹೆಂಗಾಯ್ತು. ಏನು ಕರ್ಕೊಂಡು ಮದುವೆ ಮಾಡ್ಕೊಂಬರೋದು ಏನು ಅಷ್ಟೊಂದು ಆತರವಾಗಿತ್ತು. ಒಂದೆರಡು ದಿನ ಸುಧಾರಿಸಿ ಮದುವೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಬೈತಾಯ್ತೆ ನಮ್ಮ ಅಯ್ಯಪ್ಪ. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ನನಗಂತೂ. ಎಲ್ಲರ ತಗೋ ಬೈಸ್ಕೋಬೇಕು. ನನಗೂ ಅನ್ನಿಸ್ತೈತಿ ಯಾಕೆ ನಾವು ಮದುವೆ ಮಾಡ್ಕೊಂಡು ಅಂತ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.